10 ಡೇಸ್ ಆಗಿದೆ. ಈ 10 ಡೇಸ್ ಅಲ್ಲಿ ಬಂದವರಿಗೆ ಹೊಸ ಹುಮ್ಮಸ್ಸು ಸಿಕ್ಕಿದೆ. ನನಗೂ ಏನಾಗುತ್ತೆ, ಗುಣ ಆಗುತ್ತೆ ಅನ್ನೋಂಥ ನಂಬಿಕೆ ಬಂದು 10 ಡೇಸ್ ಅಲ್ಲಿ ತುಂಬಾ ಚೇಂಜಸ್ ಅನ್ನ ಕಂಡಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸ್ಬಿಡೋಣ. ಜರಗಿ ಚಪ್ಪಾಳೆ ಅವ್ರಿಗೂ. ನಮಗೆ ಇಲ್ಲಿಗೆ ಥ್ರೆಡ್ ಪ್ರಾಬ್ಲಮ್ ಇತ್ತು. ಅದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್. ಗ್ಯಾಸ್ಟ್ರಿಕ್ ಅಂದರೆ ಟೆನ್ಷನ್ ಇಂದು ಗ್ಯಾಸ್ಟ್ರಿಕ್ ಅಂತ ಹೇಳಿದ್ರು ನನಗೆ. ಟೆನ್ಷನ್ ಇಂದು ಗ್ಯಾಸ್ಟ್ರಿಕ್ ಅಂತ ಹೇಳಿದರು. ಆಮೇಲೆ ನಾನು ಇದು ಮಾರಲ್ ಎಜುಕೇಷನ್ ಟೀಚರ್. ನಾನು ಇದು ಬಚ್ಚನ್ ಪಡಾತಿ ಮಕ್ಕಳಿಗೆ ಡೈಲಿ ಕ್ಲಾಸ್ ಮಾಡ್ತಾರೆ. ಮಕ್ಕಳಿಗೆ ಮೋಟಿವೇಷನ್ ಮಾಡ್ತಾ ಇರ್ತಾರೆ. ಮಕ್ಕಳಿಗೆ ಧೈರ್ಯ ಕೊಡ್ತಿದ್ರು. ಬಟ್ ನಾನೇನಾಗಿದೆ, ನನಗೆ ಪ್ರಾಬ್ಲಮ್ ಬಂದಾಗ ನಾನೇ ಧೈರ್ಯನ ಕಳ್ಕೊಂಡ್ ಬಿಟ್ಟಿದ್ದೀನಿ. ಆದ್ಮೇಲೆ ಇದು ಮಣಿಪಾಲ್ಗೆ ಹೋಗಿದ್ದು ನಾನು. ಅಲ್ಲಿಂದ ತೋರಿಸ್ಕೊಂಡು ಬಾಡ ಅಂದರೆ ನನಗೆ 1 ಲಕ್ಷ ಹಾಕಿದ್ರು ದುಡ್ಡು ಹಾಕಿದ್ಮೇಲೆ ಇದು ನನಗೆ ಇದು ಸಿಗ್ತಾ ಇಲ್ಲ, ಶಕ್ತಿ ಸಿಗ್ತಾ ಇಲ್ಲ. सेहत अच्छी हो रही नहीं करके बहुत ज़्यादा टेंशन लेता रहते. उसके बाद है ना मुझे एक ನನಗೆ ಯಾರ್ದು ನನ್ನ ಫ್ರೆಂಡ್ ಐತಲ್ಲ, ಅಲ್ಲಿ ಹೋಗಿದ್ರೆ ಗುಣ ಆಗ್ತದಂತೆ, ಹೋಗ್ರಿ ಅಂತ ಹೇಳಿದ್ರು. ಹೇಳಿದ್ಮೇಲೆ ನಾನು 10 ದಿನ ಬಂದೆ ಇಲ್ಲಿ. ಭಾಳ ಅಂದರೆ ನನಗೆ ಕೈ ಕಾಲು ಇದು ಆಗ್ತೈತೆ. ಮೂವ್ಮೆಂಟ್ಸ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ನರಗಳೆಲ್ಲ ವೀಕ್ ಆಗಿದ್ದವರು ಮಲಗಿರೋ ಜಾಗದಲ್ಲೇ ಮಲಗಿರ್ತಾ ಇದ್ರು. ಬಟ್ 10 ಡೇಸ್ ಬಂದಾಗಿಂದ ಈಗ ತುಂಬಾ ಆಕ್ಟಿವ್ ಆಗಿದ್ದೀನಿ. ಭಾಳ ಅಂದರೆ ಭಾಳ ನನಗೆ ಶಕ್ತಿ ಬಂದಿದೆ. ಹೇಳಕ್ಕೆ ಆಗ್ತಾ ಇಲ್ಲ, ಹಂಗ ಇದು ಸ್ಟ್ರಾಂಗ್ನೆಸ್ ಹಂಗಾಗ್ಬಿಟ್ಟಿದೆ ನನಗೆ. ಭಾಳ ಅಂದರೆ ಭಾಳ ಶಕ್ತಿ ಬಂದಿದೆ. ನಾನು ಇದೇ ಒಂದೇ ಸಲ ಹೇಳ್ತೀವಿ ನಿಮಗೆ. इधे आगे है ना करते रहते इंशाल्लाह, है ना. इससे है नहीं क्या बहुत ज़्यादा चेंजेस आती है इंशाल्लाह. बॉडी नल्ली फिटनेस होती, बॉडी हमारे अंदर शक्ति आती, ताकत आती इंशाल्लाह. इतना में है ना कन्नड़ा में बोलने नहीं आता, हम ना उससे है ना